ಒಂದು ಗಾಢವಾದ ಕಾಡಿನ ಪರಿಸರವನ್ನು ಪ್ರವೇಶ ಮಾಡಿ ಆ ಪರಿಸರದಲ್ಲಿದ್ದ ಬಗೆ ಬಗೆಯ ಹೂಗಳು, ಬಗೆ ಬಗೆಯ ಹಣ್ಣು, ಬಗೆ ಬಗೆಯ ಎಲೆಗಳು, ಅಲ್ಲಿರುವ ಬೇರೆ ಬೇರೆ ರೀತಿಯಾದ ಮರಗಿಡಗಳನ್ನೆಲ್ಲ ಸೀತೆಗೆ ತೋರಿಸ್ತಾ ಅದೊಂದು ಆನಂದ. ನೀವು ಕಾಡಲ್ಲಿ ಹೋಗುವಾಗ ಅಯ್ಯೋ ಕಾಡು ಅಂತ ಹೇಳುವ ಹಾಗಿಲ್ಲ. ಸ್ವಲ್ಪ ನಿಮಗೆ ಕಣ್ಣು ಬಿಡಿಸಿ ನೋಡುವ ಆಸಕ್ತಿ ಇದ್ದರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಒಂದು ನೋಡ್ಲಿಕ್ಕೆ ಸಿಗುತ್ತೆ ಅಪರೂಪದ ಸಂಗತಿಗಳು. ಕೆಲವು ಹೂವಿನಲ್ಲಿ ಅಂಥ ವೆರೈಟಿ ಇರುತ್ತೆ, ಕೆಲವು ಮರಗಳ ತೊಗಟೆ ಒಂದು ರೀತಿ ವಿಚಿತ್ರವಾಗಿರುತ್ತೆ. ಅಭ್ಯಾಸ ಗೊತ್ತಿದ್ದವನಿಗಾದರೆ ಇದರ ತೊಗಟೆ ಇದಕ್ಕಾಗುತ್ತೆ, ಇದರ ಬೇರು ಅದರಲ್ಲಿ ಮರಗಳು ಮೇಲಕ್ಕಿದ್ದು ಕೆಳಗಡೆ ಹರಿಯುವ ಜಾಗ ಆಗಿದ್ದರೆ ಮೇಲಿಂದ ಹರಿದು ಬರುವ ನೀರನ್ನು ತಡೆ ಹಿಡಿಲಿಕ್ಕೋಸ್ಕರ ಕರೆಕ್ಟಾಗಿ ಅದರ ಬೇರಿನಲ್ಲಿ ಒಂದು ದೊಡ್ಡ ಗೋಡೆ ಥರ ಹೀಗೆ ನಿರ್ಮಾಣ ಆಗಿರುತ್ತೆ. ಅಂದರೆ ಮಣ್ಣು ಅದು ಕೊಚ್ಚಿ ಹೋಗದ ಹಾಗೆ ಬಂದು ನಿರ್ಮಾಣ ಆಗುತ್ತೆ. ಆಮೇಲೆ ಕೆಳಗೆ ತಗ್ಗಿರುತ್ತೆ. ನೀವು ನೋಡಿದರೆ ಅಲ್ಲೊಂದು ತಡೆ ಇರುತ್ತೆ ಇಷ್ಟು. ಆ ತನ್ನ ಮರದ ಬುಡವನ್ನೇ ಬೇರನ್ನಾಗಿಸಿ ಅದು ಇಷ್ಟು ಅಗಲಕ್ಕೆ ಮಾಡಿ ಒಂದು ದೊಡ್ಡ ಬಕೆಟ್ ಥರ ಹಿಡಿದಿರುತ್ತೆ. ಮರ ತನ್ನ ಸುತ್ತಲಿನ ಮಣ್ಣನ್ನು ಕುಸಿದು ಹೋಗದ ಹಾಗೆ ಮಾಡ್ತಾ ಇರುತ್ತೆ. ಅದನ್ನು ನೋಡಲಿಕ್ಕೇ ಒಂದೊಂದು ಖುಷಿ. ಅಂದರೆ ಹೇಗೆ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಹೋಗ್ತಾ ಇರುತ್ತೆ ಅಂತ. ಅಂದರೆ ಈ ಬೇರನ್ನು ಹೀಗೆ ಉದ್ದಕ್ಕೆ ಬಿಟ್ಟಿದ್ರೆ ಏನು ಉಪಯೋಗ ಇರ್ತಿರ್ಲಿಲ್ಲ. ಅದು ಮಣ್ಣು ಜಾರದ ಹಾಗೆಯೇ ಸುತ್ತಕ್ಕೆ ಒಂದು ಕವರ್ ಮಾಡಿಕೊಂಡು ಬದುಕ್ತಾ ಇರುತ್ತೆ. ಇದು ಇಂಥದ್ದು ಒಂದು ವಿಷಯ ಆಯ್ತಲ್ವ. ಹೀಗೆ ಬಗೆ ಬಗೆಯ ಕೆಲವು ಬೇರಿನಿಂದ ಆಗೋ ಉಪಯೋಗ, ಎಲೆಯಿಂದ ಆಗೋ ಉಪಯೋಗ, ಹೂಗಳಿಂದ ಆಗೋ ಉಪಯೋಗ, ಹಣ್ಣು ಯಾವುದಕ್ಕೆ ಬರುತ್ತೆ, ಯಾವ ಪ್ರಾಣಿಗಳಿಗಿದು ಇಷ್ಟ, ಅದು ತಿಂದಿರುವ ರೀತಿ ನೋಡ್ಕೊಂಡು ಇಲ್ಲಿ ಹಕ್ಕಿಗಳು ಜಾಸ್ತಿ ಇದೆಯೋ, ಮಂಗಗಳು ಜಾಸ್ತಿ ಇದೆಯೋ ಎಲ್ಲ ನೋಡಲಿಕ್ಕಾಗುತ್ತೆ. ಅದು ತಿಂದ ರೀತಿ ಅಥವಾ ಅಲ್ಲಿ ಬಿಟ್ಟ ವಸ್ತುಗಳನ್ನು ನೋಡಿ ಈ ಪರಿಸರದಲ್ಲಿ ಆಪತ್ತಿದೆಯೋ ಸುಖ ಇದೆಯೋ. ಕೆಲವೊಮ್ಮೆ ಎಲ್ಲ ಹಣ್ಣು ಹಾಗೆ ಇರುತ್ತೆ, ಇಲ್ಲಿ ಯಾವ ಪಕ್ಷಿಗಳು ಓಡಾಡ್ತಾ ಇಲ್ಲ ಅಂದರೆ ಇದು ಯಾವುದೋ ಸ್ವಲ್ಪ ಕಠಿಣವಾದ ಪ್ರದೇಶ, ಇಲ್ಲಿ ಏನನ್ನು ಉಪಯೋಗಿಸಿಲ್ಲ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದ ಪ್ರದೇಶ. ಹೀಗೆ ಕಾಡಿನ ಮಧ್ಯದಲ್ಲೂ ನೋಡಬೇಕಾದ ಸಂಗತಿ ಬೇಕಾದಷ್ಟಿದೆ. ಆದರೆ ನಮಗೆ ಸ್ವಲ್ಪ ಆದರೂ ಪರಿಚಯ ಇರಬೇಕು. ಮೊದಲೊಂಚೂರು ಕಾಡಿನ ಹತ್ತಿರ ಓಡಾಡಿದರೆ ಮೊದಲ ಸಮಯಕ್ಕೆ ಬಂದು ಯಾವುದೋ ಒಂದು ಆನೆ ಲದ್ದಿ ನೋಡಿ ಇದೇನಿರ್ಬೋದು ಅಂತ ಫೋಟೋ ತೆಗೆದು ಕೊಡು ಹಂಗಾಗಿಬಿಟ್ರೆ ಅವನಿಗೇನು ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ಆನೆನೇ ಬಂದು ಒಂದು ಲಾತು ಕೊಟ್ಟಿರುತ್ತೆ ಹಿಂದಿನಿಂದ. ಅಂದರೆ ಪರಿಸರದ ಪ್ರಜ್ಞೆ ಚೂರು ಇದ್ದರೆ ಕಾಡನ್ನು ಅನುಭವಿಸಲಿಕ್ಕೆ ಒಂದು ಸುಂದರವಾದ ತಾಣ. ಇಲ್ಲಿ ಅವರು ಅದನ್ನೇ ಹೇಳಿ, ಯಾಕೆ ಈ ಮಾತು ಹೇಳಿದೆ ಅಂದರೆ, ಕಾಡು ಅಂದರೆ ನಾವು ಅಯ್ಯೋ ಕಷ್ಟಪಟ್ಟರು ರಾಮ ಲಕ್ಷ್ಮಣರು ಅಂತ ನಾವು ಭಾವಿಸುವ ಹಾಗೆ ಇರಲಿಲ್ಲ. ಕಣ್ಣು ತೆರೆದು ನೋಡುವವನಿಗೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಸಣ್ಣ ವಸ್ತುಗಳಿಂದಲೂ ಆನಂದ ಸಿಗುವಂಥದ್ದಿದೆ. ಯಾಕೆಂದರೆ ನಮಗೆ ಬರೀ ಗೋಡೆ, ನೆಲ, ಸಿಮೆಂಟ್ ಇದ್ದು ನೋಡಿ 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 ಆ ಹೊರಗಿನ ಪ್ರಪಂಚದಲ್ಲೂ ಒಂದು ಅದ್ಭುತ ಇದೆ ನಮಗೆ. ಯಾಕೆಂದರೆ ಲೈಟಿನಿಂದ ಜಗಮಗಿಸಿದ ಪರಿಸರವೇ ಬಹಳ ದೊಡ್ಡ ನಾಗರಿಕತೆ ಅಂತ ಭಾವನೆಯಲ್ಲಿ ನಾವು ಅದಕ್ಕಿಂತ ಆಚೆಗೊಂದು ಸೌಂದರ್ಯ ಇದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಆದರೆ ರಾಮಚಂದ್ರ ಹೊರಡುವಾಗ ಕಾಡಿನ ವಿವಿಧ ರೀತಿಯ ಪರಿಸರವನ್ನು ಆಸ್ವಾದಿಸ್ತಾ ಸೀತೆಗೆ ಅದರ ವಿಷಯದಲ್ಲಿ ಮಾತನಾಡಿಸ್ತಾ ಮುಂದೆ ಮುಂದೆ ಬರ್ತಾ